ಇಂಟರ್ನೆಟ್ ತೆರೆದ್ರೆ ಸಾಕು, ಆ ರಾತ್ರೋರಾತ್ರಿ ಬೊಜ್ಜು ಕರಗಿಸುವ ಅಥವಾ ಕೂದ್ಲು ಬೆಳೆಸುವ ಪವಾಡಗಳ ಜಾಹೀರಾತುಗಳು ನಮ್ಗೆ ಕಾಣ್ತಾವೆ ಅಲ್ವಾ? ಹೌದು, ಖಂಡಿತ. ನಾವು ಅದನ್ನ ನೋಡಿ ಸುಮ್ನೆ ನಕ್ಕು ಬಿಡ್ತೀವಿ. ನಿಜ. ಆದ್ರೆ ಇದೇ ಪವಾಡದ ಭರವಸೆಯನ್ನ ಆಟಿಸಂ ಇರುವ ಮಕ್ಕಳ ಪೋಷಕರಿಗೆ ನೀಡಿದ್ರೆ ಅದು ಖಂಡಿತ ನಗುವ ವಿಚಾರ ಅಲ್ಲ. ಏನೇನೂ ಅಲ್ಲ, ಅದೊಂದು ಗಂಭೀರವಾದ ಶೋಷಣೆ ಆಗತ್ತೆ. ಸರಿಯಾಗಿ ಹೇಳಿದ್ರಿ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು 2026ರ ಸುಪ್ರೀಂ ಕೋರ್ಟಿನ ಒಂದು ಐತಿಹಾಸಿಕ ತೀರ್ಪನ್ನ ಗಮನಿಸ್ತಾ ಇದ್ದೀವಿ. ಅದೇ ಯಶ್ ಚಾರಿಟಬಲ್ ಟ್ರಸ್ಟ್ ಮತ್ತು ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಅಂದ್ರೆ ಈ ಪ್ರಕರಣದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಇದರ ಹಿಂದಿರುವ ಮಾನವೀಯ ಮುಖ. ಆಟಿಸಂ ಸ್ಪೆಕ್ಟ್ರಮ್ ಇರುವ ಮಕ್ಕಳ ಪೋಷಕರ ಹತಾಶೆಯನ್ನ ಬಂಡವಾಳ ಮಾಡಿಕೊಂಡು ಕೆಲವು ಕ್ಲಿನಿಕ್ಗಳು ಲಕ್ಷಾಂತರ ರೂಪಾಯಿ ಶುಲ್ಕ ವಸೂಲಿ ಮಾಡ್ತಾ ಇದ್ವು ಅಲ್ವಾ? ಹೌದು. ಸ್ಟೆಮ್ಸೆಲ್ ಚಿಕಿತ್ಸೆ ಒಂದು ಅದ್ಭುತ ಪರಿಹಾರ ಅಂತ ಬಿಂಬಿಸ್ತಾ ಇದ್ರು. ಆದ್ರೆ ಯಾವುದೇ ಖಚಿತ ವೈಜ್ಞಾನಿಕ ಪುರಾವೆಗಳಿಲ್ಲದ ಈ ಚಿಕಿತ್ಸೆಯನ್ನ ಸುಪ್ರೀಂ ಕೋರ್ಟ್ ಕೇವಲ ತಡೆ ಹಿಡಿದಿಲ್ಲ, ನೇರವಾಗಿ ವೃತ್ತಿಪರ ದುರ್ನಡತೆ ಅಥವಾ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಅಂತ ಕರೆದಿದೆ. ಇದು ವೈದ್ಯಕೀಯ ಲೋಕದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಇಲ್ಲಿ ನನಗೆ ಅತಿ ಹೆಚ್ಚು ಕುತೂಹಲ ಮೂಡಿಸಿದ್ದು ಈ ಕಾನೂನಿನ ಚೌಕಟ್ಟು. ವಿಶೇಷವಾಗಿ ಔಷಧಿ ಅಂದ್ರೆ ಡ್ರಗ್ ಅನ್ನ ಕೋರ್ಟ್ ವ್ಯಾಖ್ಯಾನಿಸಿದ ರೀತಿ. ಹೌದು, 1940ರ ಡ್ರಗ್ಸ್ ಮತ್ತು ಕಾಸ್ಮೆಟಿಕ್ಸ್ ಕಾಯ್ದೆಯ ಸೆಕ್ಷನ್ 3B ಅಡಿಯಲ್ಲಿ ಕೋರ್ಟ್ ಕೊಟ್ಟ ವಿವರಣೆ ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಅಂದ್ರೆ ರೋಗಿಯ ದೇಹದ ಸ್ವಂತ ಜೀವಕೋಶಗಳನ್ನ ಅಂದ್ರೆ ಆಟೋಲೋಗಸ್ ಸೆಲ್ಸ್ಗಳನ್ನ ತೆಗೆದು ಮರಳಿ ದೇಹಕ್ಕೆ ಸೇರಿಸಿದ್ರೂ ಅವುಗಳನ್ನ ಔಷಧಿಗಳೆಂದೇ ಪರಿಗಣಿಸಲಾಗುತ್ತೆ ಅಂತ ಕೋರ್ಟ್ ಹೇಳಿದೆ. ಇದು ಸ್ವಲ್ಪ ವಿಚಿತ್ರ ಅಲ್ವಾ? ನನ್ನ ದೇಹದ ಜೀವಕೋಶ ಔಷಧಿ ಅಂತೂ ಅಂತ ನಮ್ಗೆ ಅನ್ನಿಸ್ಬಹುದು. ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಒಮ್ಮೆ ಆ ಜೀವಕೋಶಗಳನ್ನ ದೇಹದಿಂದ ಹೊರತೆಗೆದು ಪ್ರಕ್ರಿಯೆಗೊಳಿಸಿ ಒಂದು ನಿರ್ದಿಷ್ಟ ಕಾಯಿಲೆ ವಾಸಿಯಾಗ್ತದೆ ಅನ್ನೋ ಚಿಕಿತ್ಸಕ ಉದ್ದೇಶದಿಂದ ಮರಳಿ ಬಳಸಿದಾಗ ಓಹೋ, ಅವು ವಸ್ತುಗಳು ಅಥವಾ ಸಬ್ಸ್ಟೆನ್ಸಸ್ ಆಗಿ ಬದಲಾಗ್ತವೆ ಅಲ್ವಾ? ನಿಖರವಾಗಿ. ಹಾಗಾಗಿ ಅವುಗಳಿಗೆ ಕಟ್ಟುನಿಟ್ಟಿನ ಪರವಾನಿಗೆ ಕಡ್ಡಾಯ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇದು ಬಹಳ ಮುಖ್ಯವಾದ ವಿಚಾರ. ಇನ್ನು ಈ ಪ್ರಕರಣದಲ್ಲಿ ಆ ಬೋಲೆಮ್ ಟೆಸ್ಟ್ ಅನ್ನೋ ನಿಯಮದ ಪ್ರಸ್ತಾಪ ಕೂಡ ಇದೆ. ವೈದ್ಯಕೀಯ ನಿರ್ಲಕ್ಷ್ಯವನ್ನ ಅಳೆಯೋದಕ್ಕೆ ಇದನ್ನ ಬಳಸ್ತಾರೆ. ಹೌದು, ಬೋಲೆಮ್ ಟೆಸ್ಟ್ ಅಂದ್ರೆ ಸರಳವಾಗಿ ಹೇಳಬೇಕು ಅಂದ್ರೆ ಒಂದು ನಿರ್ದಿಷ್ಟ ಚಿಕಿತ್ಸೆ ಸರಿಯೋ ತಪ್ಪೋ ಅಂತ 10 ಜನ ನುರಿತ ವೈದ್ಯರನ್ನ ಕೇಳಿದಾಗ ಕನಿಷ್ಠ ಕೆಲವು ವೈದ್ಯರಾದರೂ ಹೌದು, ಈ ಚಿಕಿತ್ಸೆ ಸರಿ ಅಂತ ಒಪ್ಕೊಳ್ಬೇಕು. ಖಂಡಿತ. ಆದರೆ ಇಲ್ಲಿ ICMR ಮಾರ್ಗಸೂಚಿಯೇ ಇದು ಕೇವಲ ಪ್ರಯೋಗ ಹಂತದಲ್ಲಿದೆ ಎಂದಾಗ ಬೋಲೆಮ್ ಟೆಸ್ಟ್ ಪಾಸ್ ಆಗಲು ಸಾಧ್ಯವೇ ಇಲ್ಲ. ಅಂದ್ರೆ ಸ್ಟೆಮ್ ಸೆಲ್ ಚಿಕಿತ್ಸೆ ಆಟಿಸಂಗೆ ಮದ್ದಲ್ಲ, ಅದು ಸಾಬೀತಾದ ಚಿಕಿತ್ಸೆಯೂ ಅಲ್ಲ. ಹೌದು, ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕೇವಲ ಹಣಕ್ಕಾಗಿ ಚಿಕಿತ್ಸೆ ನೀಡುವ ವೈದ್ಯರು ರೋಗಿಗರಿಗೆ ನೀಡಬೇಕಾದ ಕನಿಷ್ಠ ಆರೈಕೆಯ ಗುಣಮಟ್ಟದಲ್ಲಿ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಕೇರ್ನಲ್ಲಿ ವಿಫಲರಾಗ್ತಾರೆ. ನಿಯಮಗಳನ್ನ ಗಾಳಿಗೆ ತೂರುದು ಸ್ಪಷ್ಟವಾಗಿ ವೈದ್ಯಕೀಯ ನಿರ್ಲಕ್ಷ್ಯ ಆಗುತ್ತೆ. ಆದರೆ ಇಲ್ಲಿ ಕ್ಲಿನಿಕ್ಗಳ ಕಡೆಯಿಂದ ಒಂದು ವಾದ ಕೂಡ ಇದೆ. ನಾವು ಯಾರಿಗೂ ಬಲವಂತ ಮಾಡಿಲ್ಲ, ಪೋಷಕರು ತಾವಾಗಿಯೇ ಒಪ್ಪಿ ಸಹಿ ಹಾಕಿದ್ದಾರಂತ. ಮೇಲ್ನೋಟಕ್ಕೆ ಇದು ಸರಿ ಅಂತ ಅನಿಸಿದ್ರೂ ಕಾನೂನು ಈ ಸಮ್ಮತಿಯನ್ನ ಒಪ್ಪೋದಿಲ್ಲ. ಯಾಕೆಂದ್ರೆ ಇದು ಕೇವಲ ಸಮ್ಮತಿಯ ಭ್ರಮೆಯಷ್ಟೇ. ಸರಿಯಾಗಿ ಗುರ್ತಿಸಿದ್ರಿ. ಕಾನೂನಿನ ಪ್ರಕಾರ ತಿಳುವಳಿಕೆಯುಳ್ಳ ಸಮ್ಮತಿ ಅಥವಾ ಇನ್ಫಾರ್ಮ್ಡ್ ಕನ್ಸೆಂಟ್ ನೀಡಬೇಕಂದ್ರೆ ವೈದ್ಯರು ಚಿಕಿತ್ಸೆಯ ಅಪಾಯಗಳು ಮತ್ತು ಲಾಭಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು. ಆದ್ರೆ ಆ ಚಿಕಿತ್ಸೆಗೆ ಯಾವುದೇ ವೈಜ್ಞಾನಿಕ ಆಧಾರವೇ ಇಲ್ಲದಿದ್ದಾಗ ವೈದ್ಯರು ಈ ಮಾಹಿತಿಯನ್ನ ನೀಡಲು ಹೇಗೆ ಸಾಧ್ಯ? ಅದೇ ಮುಖ್ಯವಾದ ಪ್ರಶ್ನೆ. ಅಪಾಯಗಳ ಅರಿವೇ ಇಲ್ಲದೆ ಹಾಕಿದ ಸಹಿಗೆ ಕಾನೂನಿನ ಮಾನ್ಯತೆ ಇರೋದಿಲ್ಲ. ಅಂದ್ರೆ ರೋಗಿಯ ಸ್ವಾಯತ್ತತೆ ಅಥವಾ ಪೇಷಂಟ್ ಅಟಾನಮಿ ಇದೆ ಅನ್ನೋ ಕಾರಣಕ್ಕೆ ತಮಗೆ ಬೇಕಾದ ಯಾವುದೇ ಅವೈಜ್ಞಾನಿಕ ಚಿಕಿತ್ಸೆಯನ್ನ ಕೇಳುವ ಹಕ್ಕು ಯಾರಿಗೂ ಸಿಗೋದಿಲ್ಲ. ಹಾಗೆಯೇ ಆ ಹಕ್ಕಿನ ನೆಪದಲ್ಲಿ ದುರ್ಬಲ ಕುಟುಂಬಗಳನ್ನ ಶೋಷಿಸುವ ವೈದ್ಯರಿಗೂ ಕಾನೂನಿನ ರಕ್ಷಣೆ ಸಿಗೋದಿಲ್ಲ. ಖಂಡಿತ. ಆದ್ರೆ ಇಷ್ಟೆಲ್ಲ ಕಠಿಣ ನಿಲುವು ತಳೆದ್ರೂ ಕೋರ್ಟ್ ದಿಢೀರಂತ ಬ್ಯಾನ್ ಮಾಡಿದ್ರೆ ಈಗಾಗಲೇ ಚಿಕಿತ್ಸೆ ಪಡೆಯುತ್ತಿರುವ ಪೋಷಕರು ಗಾಬರಿಯಾಗ್ತಾರೆ ಅಂತ ಅರಿತುಕೊಂಡಿದೆ. ಅದಕ್ಕಾಗಿ ಅವರಿಗೆ 4 ವಾರಗಳ ಸಮಯವನ್ನ ಕೊಟ್ಟಿದೆ. ಇದನ್ನೇ ಟ್ರಾನ್ಸಿಷನ್ ಪ್ಲಾನ್ ಅನ್ನೋದು. ಇದರಿಂದ ರೋಗಿಗಳಿಗೆ ತೊಂದರೆಯಾಗದೆ ಅವರನ್ನ ಸರಿಯಾದ ವೈದ್ಯಕೀಯ ಮಾರ್ಗಕ್ಕೆ ತರಲು ಸಾಧ್ಯವಾಗತ್ತೆ. ಇದು ನ್ಯಾಯಾಲಯದ ಮಾನವೀಯ ಕಳಕಳಿಯನ್ನ ತೋರ್ಸುತ್ತೆ. ಹೌದು, ಅದ್ಭುತವಾದ ವಿಶ್ಲೇಷಣೆ. ಸರಿ, ಈ ಸಂಪೂರ್ಣ ಪ್ರಕರಣದಿಂದ ನಾವು ಕಲಿಯಬೇಕಾದ ಪ್ರಾಯೋಗಿಕ ಸಂದೇಶಗಳೇನು? ಮೊದಲನೆಯದಾಗಿ ಸಾರ್ವಜನಿಕರಿಗೆ ಹೇಳೋದಾದ್ರೆ ನೈಜ ಮತ್ತು ಅಧಿಕೃತ ಕ್ಲಿನಿಕಲ್ ಪ್ರಯೋಗಗಳಿಗೆ ಸಾಮಾನ್ಯವಾಗಿ ಹಣ ಪಾವತಿಸುವ ಅಗತ್ಯ ಇರೋದಿಲ್ಲ. ಯಾರಾದ್ರೂ ಲಕ್ಷಾಂತರ ರೂಪಾಯಿ ಶುಲ್ಕ ಕೇಳಿ
ಪವಾಡದ ಚಿಕಿತ್ಸೆ ನೀಡ್ತೀವಿ ಅಂದ್ರೆ ಅಲ್ಲಿ ನಾವು ಎಚ್ಚೆತ್ಕೊಳ್ಬೇಕು. ಮತ್ತು ವೈದ್ಯಕೀಯ ಹಾಗೂ ಕಾನೂನು ವೃತ್ತಿಪರರಿಗೆ ಇದೊಂದು ಎಚ್ಚರಿಕೆಯ ಗಂಟೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟೇ ದೊಡ್ಡ ಹೊಸ ಆವಿಷ್ಕಾರವಾದರೂ ಅದು ನಿಯಂತ್ರಣ ಚೌಕಟ್ಟನ್ನ ಮೀರಿ ನಡೆಯುವಂತಿಲ್ಲ. ರೋಗಿಗಳ ಸುರಕ್ಷತೆಯೇ ಎಲ್ಲಕ್ಕಿಂತ ಮೇಲಿರುತ್ತೆ. 100% ಸತ್ಯಂ. ಕೊನೆಯದಾಗಿ ಒಂದು ಕುತೂಹಲಕಾರಿ ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಇಂದು ವೈದ್ಯಕೀಯ ಸಿಂಧುತ್ವ ಮತ್ತು ಸುರಕ್ಷಿತತೆಯನ್ನ ಕಾನೂನು ಮತ್ತು ICMR ನಂತಹ ಸಂಸ್ಥೆಗಳ ಮಾರ್ಗಸೂಚಿಗಳು ನಿರ್ಧರಿಸ್ತಾ ಇವೆ. ಆದರೆ ಭವಿಷ್ಯದ ಬಗ್ಗೆ ಯೋಚಿಸಿ. ಸಂಪೂರ್ಣವಾಗಿ ಕೃತಕ ಬುದ್ಧಿಮತ್ತೆ ಅಥವಾ AI ಆಧಾರಿತ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಿದ ಹೈಪರ್ ಪರ್ಸನಲೈಸ್ಡ್ ಚಿಕಿತ್ಸೆಗಳು ಬಂದಾಗ ಹೇಗಿರುತ್ತೆ? ಆಗ ಯಾವುದೇ ಪೂರ್ವ ನಿರ್ಧರಿತ ಮಾರ್ಗಸೂಚಿಗಳೇ ಇರೋದಿಲ್ಲ ಅಲ್ವಾ? ಇದು ನಿಜಕ್ಕೂ ಬೆಚ್ಚಿಬೀಳುವ ಪ್ರಶ್ನೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಚಿಕಿತ್ಸೆ ನೀಡುವಾಗ ಅದು ಸರಿಯೋ ತಪ್ಪೋ ಅಂತ ಅಳೆಯಲು ಬೊಲನ್ ಟೆಸ್ಟ್ನಂತಹ ಹಳೆಯ ನಿಯಮಗಳು ಕೆಲಸ ಮಾಡದೇ ಇರ್ಬೋದು. ಅಂತಹ ಪರಿಸ್ಥಿತಿಯಲ್ಲಿ ನ್ಯಾಯಾಲಯಗಳು ಮತ್ತು ವೈದ್ಯಕೀಯ ಲೋಕ ಸರಿ ತಪ್ಪುಗಳನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದು ಭವಿಷ್ಯದ ಅತಿದೊಡ್ಡ ಸವಾಲಾಗಲಿದೆ. ಆ ತಂತ್ರಜ್ಞಾನದ ವೇಗಕ್ಕೆ ನಮ್ಮ ಕಾನೂನುಗಳು ಹೇಗೆ ಹೊಂದಿಕೊಳ್ಳುತ್ತವೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಖಂಡಿತ. ಇದೊಂದು ಯೋಚಿಸಲೇಬೇಕಾದ ವಿಚಾರ. ಭವಿಷ್ಯದ ಕಾನೂನುಗಳು ಮತ್ತಷ್ಟು ಜಟಿಲವಾಗಲಿವೆ ಎನ್ನುವುದಂತೂ ಸತ್ಯ. ಈ ಸಂಕೀರ್ಣವಾದ ಆದರೆ ಅಷ್ಟೇ ಮುಖ್ಯವಾದ ವಿಷಯವನ್ನ ನಮ್ಮೊಂದಿಗೆ ಒಡೆದು ನೋಡಿದ್ದಕ್ಕಾಗಿ ಧನ್ಯವಾದಗಳು.